ಜಾತಿ ಗಣತಿ ಚರ್ಚೆ ವೇಳೆ ಸಚಿವರ ಮಧ್ಯೆಯೇ ವಾಗ್ಯುದ್ಧ ಆಗಿದೆ. ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ಹಿರಿಯ ಸಚಿವರೇ ಕೂಗಾಡಿಕೊಂಡಿದ್ದಾರೆ. ಜಾತಿ ಗಣತಿ ವಿರುದ್ಧ ಒಕ್ಕಲಿಗ ಲಿಂಗಾಯತ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದರು. ನೆನ್ನೆ ಸಭೆಯಲ್ಲಿ ಖಂಡ್ರೆ ಎಸ್ ಮಲ್ಲಿಕಾರ್ಜುನ್ರಿಂದ ವಿರೋಧ ವ್ಯಕ್ತವಾಯಿತು. ಏರು ಧ್ವನಿಯಲ್ಲಿ ಮಾತಾಡಿದ್ರು ಲಿಂಗಾಯತ ಸಚಿವರು. ಈ ವರದಿ ಪಾರದರ್ಶಕವಾಗಿಲ್ಲ, ಜಾರಿ ಮಾಡಬಾರದು ಅನ್ನೋ ಆಕ್ರೋಶ ವ್ಯಕ್ತವಾಯಿತು. ಯಾಕಂದ್ರೆ ಪ್ರಬಲ ಸಮುದಾಯ ಅಂತ ಏನಿದೆ ರಾಜ್ಯದಲ್ಲಿ ಇಲ್ಲಿ ತನಕ, ಆ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ದಂತಹ ಪ್ರಭಾವಿ ರಾಜಕಾರಣಿಗಳು ಇಂಥ ಸಂದರ್ಭದಲ್ಲಿ ದನಿ ಎತ್ತಿಲ್ಲ ಅಂದ್ರೆ ಸಮುದಾಯದವರು ತಮ್ಮ ಮೇಲಿಟ್ಟಂತ ಭರವಸೆ ಕಳ್ಕೋಬೇಕಾಗುತ್ತೆ. ಸಮುದಾಯದಿಂದಲೂ ಒತ್ತಡ ಇದೆ. ಸಭೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಆಕ್ಷೇಪ ವ್ಯಕ್ತ ಮಾಡಿದರು ಜಾತಿ ಗಣತಿ ವಿರುದ್ಧ. ಈ ವರದಿ ಪಾರದರ್ಶಕವಾಗಿಲ್ಲ, ಹಾಗಾಗಿ ಜಾರಿ ಮಾಡಬಾರದು ಅನ್ನೋ ಆಕ್ರೋಶವೇ ವ್ಯಕ್ತವಾಗಿತ್ತು ಸಭೆಯಲ್ಲಿ. ಲಿಂಗಾಯತ ಸಮುದಾಯದ ಹಿತ ಕಡೆಗಣಿಸಲಾಗಿದೆ ಅಂತ ಕೂಗಾಡಿದ್ದಾರೆ ಲಿಂಗಾಯತ ಸಚಿವರು. ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಸುಮ್ಮನಾದರು. ಪರ ವಿರೋಧ ಅಭಿಪ್ರಾಯ ಜೋರಾಗಿದ್ದಕ್ಕೆ ಲಿಖಿತ ಅಭಿಪ್ರಾಯಕ್ಕೆ ಪ್ಲಾನ್ ಮಾಡಿದ್ದಾರೆ. ಮಾತಿನಲ್ಲಿ ಬಗೆಹರಿತಾ ಇಲ್ಲ. ನಿಮ್ಮ ಅಭಿಪ್ರಾಯ ಏನಿದೆ ಲಿಖಿತ ರೂಪದಲ್ಲಿ ಕೊಡಿ ಅಂತ. ಆದ್ರೆ ಜಾತಿ ಗಣತಿ ವರದಿ ಏನಿದೆ ಇದ್ರ ಬಗ್ಗೆನೇ ಈಗ ಬಹಳ ದೊಡ್ಡ ಪ್ರಶ್ನೆ ಇದೆ. ಹೊರಗಡೆ ಜನಸಾಮಾನ್ಯರು ಅದನ್ನೇ ಕೇಳ್ತಾ ಇರೋದು, ಸಮುದಾಯದವರು ಅದನ್ನೇ ಕೇಳ್ತಾ ಇರೋದು, ಶಾಸಕ ಸಚಿವರು ಅದನ್ನೇ ಕೇಳ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಜಾತಿ ಗಣತಿ ವರದಿ ನಿನ್ನೆ ಇಷ್ಟೊತ್ತಿಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇತ್ತು. ಸರ್ಕಾರದ ನಿರ್ಧಾರ ಏನಾಗಿರುತ್ತೆ, ಇನ್ನು ಸಭೆಯಲ್ಲಿ ಭಾಗಿಯಾದಂತಹ ಸಚಿವರು ಏನಂತ ಹೇಳ್ತಾರೆ, ಯಾಕಂದ್ರೆ ಪ್ರಮುಖ ಸಮುದಾಯವನ್ನ ಪ್ರತಿನಿಧಿಸುವಂತ ಪ್ರಭಾವಿ ರಾಜಕಾರಣಿಗಳ ಮಾತೇನು ಅನ್ನೋ ಕುತೂಹಲ ಇತ್ತು. ಆದ್ರೆ ಅಂದ್ಕೊಂಡ ಹಾಗೆ ನಿನ್ನೆ ಸಭೆಯಲ್ಲಿ ಏನೂ ಆಗಿಲ್ಲ, ಮುಂದುವರೆದಿದೆ ಅಷ್ಟೇ, ಅಂದ್ರೆ ನೆಕ್ಸ್ಟ್ ನೋಡುವ ಅಂತ. ಸೊ ನಿನ್ನೆ ಸಭೆಯ ಹೈಲೈಟ್ಸ್ ಹೇಳೋದಾದ್ರೆ ಅದರ ಜೊತೆಗೆ ಪ್ರಮುಖ ಸಚಿವರುಗಳೇ ನಿನ್ನೆ ಸಭೆಯಲ್ಲಿ ಆರ್ಭಟಿಸಿದ್ದಾರೆ. ಸೊ ಏನೇನಾಯ್ತು? ಶ್ವೇತಾ, ನಿರೀಕ್ಷೆಯಂತೆ ನಿನ್ನೆಯ ಸಭೆಯಲ್ಲಿ ವೀರಶೈವ ಮಹಾಸಭಾ ಮತ್ತು ಒಕ್ಕಲಿಗ ಸಂಘ ಹೊರಗಡೆ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ವೋ ಅದೇ ಅಭಿಪ್ರಾಯವನ್ನು ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗ ಸಚಿವರು ಸಂಪುಟ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಯಾವ್ಯಾವ ಕಾರಣಗಳಿಂದ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದನ್ನು ಒಕ್ಕಲಿಗ ಸಚಿವರು ಪ್ರಸ್ತಾಪಿಸಿದರೆ, ಜಾತಿ ಗಣತಿಯ ದೃಷ್ಟಿಯಿಂದ ನೋಡಿದಾಗ ಪೂರ್ತಿಯಾಗಿ ಒಂದು ಹೈಪೋಥಿಸಿಸನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ತಕ್ಕಂತೆ ವರದಿ ತಯಾರಿಸಲಾಗಿದೆಯೇ ಹೊರತು ನೈಜತೆ ಈ ವರದಿಯಲ್ಲಿ ಕಾಣ್ತಾ ಇಲ್ಲ. ಮತ್ತು 100% ಸರ್ವೆ ಆಗದೆ, ಅನೇಕ ಮನೆಗಳಿಗೆ ಸರ್ವೆ ಟೀಮ್ ಹೋಗದೆ ಈ ವರದಿಯನ್ನು ನಾವು ಒಪ್ಕೊಂಡ್ರೆ ನಮ್ಮ ಸಮುದಾಯಗಳು ನಿಶ್ಚಿತವಾಗಿ ಕಾಂಗ್ರೆಸ್ನ ವಿರುದ್ಧ ನಿಲ್ತವೆ ಅಂತಕ್ಕಂಥದ್ದನ್ನು ವೀರಶೈವ ಲಿಂಗಾಯತ ಸಚಿವರು ಮತ್ತು ಒಕ್ಕಲಿಗ ಸಚಿವರು ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ, ಈಶ್ವರ್ ಖಂಡ್ರೆ ಅಂತರೂ ಒಂದು ಹೆಜ್ಜೆ ಮುಂದೆ ಹೋಗಿ 2018ರಲ್ಲಿ ಸಿದ್ದರಾಮಯ್ಯನವರೇ, ನೀವು ಯಾವುದೇ ಒಬ್ಬ ಸಲಹೆಗಾರರ ಮಾತನ್ನು ಕೇಳಿಕೊಂಡು ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರಿ. 122ರಲ್ಲಿದ್ದ ಕಾಂಗ್ರೆಸ್ 65-66ಕ್ಕೆ ಬಂತು. ಅದಕ್ಕೆ ಕಾರಣ ಯಾರು? ನಾಳೆ ಈ ಜಾತಿ ಗಣತಿಯನ್ನು ನೀವೇನಾದರೂ ಜಾರಿ ಮಾಡಲಿಕ್ಕೆ ಹೊರಟ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಸಾರಾಸಗಟಾಗಿ ವಿರುದ್ಧವಾಗಿ ಹೋಗ್ತವೆ. ಆಗ ನಾವು 2028ರ ಚುನಾವಣೆಯನ್ನು ಎದುರಿಸೋದು ಹೇಗೆ ಅಂತಕ್ಕಂಥದ್ದನ್ನು ಈಶ್ವರ್ ಖಂಡ್ರೆ, ಈ ಕಡೆ ಶಿವಾನಂದ ಪಾಟೀಲ್ರು, ಒಕ್ಕಲಿಗ ಸಚಿವರು ಕೂಡ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕ್ಲಾರಿಫಿಕೇಷನ್ಸ್ಗಳನ್ನು ಕೇಳಿದ ನಂತರ ಸಿದ್ದರಾಮಯ್ಯನವರು ಇಲ್ಲ, ಇದನ್ನು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನ ವಾರ ಚರ್ಚೆ ಮಾಡೋಣ, ಈಗ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋದು ಬೇಡ ಅಂತಕ್ಕಂಥದ್ದನ್ನು ಹೇಳಿ ಸಂಪುಟ ಸಭೆಯನ್ನು ಮುಂದೂಡಲಾಯಿತು. ಅರ್ಥ ಸ್ಪಷ್ಟ ಶ್ವೇತಾ, ಒಂದು ಅಸ್ಪಷ್ಟತೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಕಾಂಗ್ರೆಸ್ ಪಕ್ಷವೂ ಕೂಡ ಇದೆ, ಹೈಕಮಾಂಡ್ ಇದೆ, ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ಗೆ ಏನಕ್ಕೇನ ಈ ವರದಿ ಸಂಬಂಧಪಟ್ಟಂತೆ 2 ಹೆಜ್ಜೆಗಳನ್ನೇನಾದರೂ ಕ್ಯಾಬಿನೆಟ್ ಮುಂದಿಟ್ಟರೆ ಅದು ಒಕ್ಕಲಿಗ ಸಮುದಾಯ ಮತ್ತು ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ದೂರ ಹೋಗುವಂತೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಹೇಗೆ ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಟೆನ್ಷನ್. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹಿಂದೆ ನಿಜಲಿಂಗಪ್ಪನವರ ಕಾರಣದಿಂದ, ವೀರೇಂದ್ರ ಪಾಟೀಲ್ರ ಕಾರಣದಿಂದ ಲಿಂಗಾಯತ ವೀರಶೈವ ಸಮುದಾಯಗಳು ದೂರ ಹೋಗಿದ್ವು. ಹೀಗಾಗಿ ಯಾವ ಒಂದು ಹೆಜ್ಜೆ ಇಟ್ಟರೂ ಕೂಡ ವೀರಶೈವ ಲಿಂಗಾಯತ ಸಮುದಾಯ ಏನು 50-60% BJP ಜೊತೆಗಿದೆ, ಅದು ಕೂಡ ಸಾರಾಸಗಟಾಗಿ ಹೋದರೆ 2018ಕ್ಕಿಂತ ಒಂದು ಕಠಿಣ ಪರಿಸ್ಥಿತಿ ಕಾಂಗ್ರೆಸ್ಗೆ ಬರಬಹುದು ಅಂತಕ್ಕಂಥ ಆಲೋಚನೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಕೂಡ ಇದೆ. ಬಟ್ ಅದರ ಅರ್ಥ
ಈಗ ಜಾತಿ ಗಣತಿಯ ವರದಿಯನ್ನು ತಂದು ಅದನ್ನು ನಡು ನೀರಿನಲ್ಲಿ ಕೈಬಿಟ್ಟು ಏನನ್ನೂ ಮಾಡದೆ ಹೋದರೆ ಈ ಕಡೆ ಹಿಂದುಳಿದ ಸಮುದಾಯಗಳು, ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳು ದೂರ ಹೋಗ್ತವೆ ಅನ್ನುವ ಆತಂಕ ಕೂಡ ಸಿದ್ದರಾಮಯ್ಯನವ್ರಿಗೂ ಇದೆ, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೆ. ಹೀಗಾಗಿ ಮಿಡಲ್ ಪಾತ್ ಏನು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆಸಿ ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಆದರೆ ಜಾತಿ ಗಣತಿಯ ಜಾರಿಯ ನಿರ್ಧಾರ ತಕ್ಷಣಕ್ಕೆ ತೆಗೆದುಕೊಳ್ಳುವುದು ಅನುಮಾನ ಅಂತಕ್ಕಂಥದ್ದನ್ನ ಸರ್ಕಾರದ ಉನ್ನತ ಮೂಲಗಳು ಖಚಿತಪಡಿಸ್ತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.